12 ಸೋಫಾ ಮಾಡ್ತಾನ. ಜೋಕೋ ಪಾಟೀಲ. ಅಂಕಲ್ ಅಂಕಲ್ ಕ್ಯಾಮ್ರಾ ಕ್ಯಾಮ್ರಾ ಓದು ಯಾವಾಗ ಟ್ರಾವೆಲಿಂಗ್ ಮಾಡಿವ್ ನಾವು. ಅಂಕಲ್ ಸ್ಟಾರ್ಟ್ ಮಾಡೋಣ್ರಿ. ಚಲೋ ಮಾಡೋನು ಅಲ್ಲೋ ನಾನು ಏನು ಸ್ಟಾರ್ಟ್ ಮಾಡ್ತಿದ್ದ ನಾನು ಏನ್ ಸ್ಟಾರ್ಟ್ ಮಾಡೋಣ್ರಿ. ಏನು ಇರ್ಲಾರ್ದನ ರೆಕಾರ್ಡ್ ಮಾಡ್ತಿರ್ತಾರ ಅವರು. ರೆಕಾರ್ಡ್ ಮಾಡೋಣ. ಅಲ್ಲ ನಾನು ಏನ್ ಇರ್ಲಾರ್ದನ ರೆಕಾರ್ಡ್ ಮಾಡ್ತಾಳಕಿ ಎಲ್ಲ ಎಲ್ಲ ಹೇಳ್ತಾಳ ನೋಡಿ. ನೀನು ಲಕ್ಷ ಕೊಟ್ಟಿಯೇನೋ ಪಾಟೀಲ. ನನ್ನ ಹೆಂಡತಿಗೆ 8 ಕಣ್ಣು ಅದಾವ ಪಾಟೀಲ. 8 ಕಣ್ಣು. ಅಂಕಲ್ ಅಂಕಲ್ ಇಲ್ಲಿ ಶೋ ಸ್ಟಾರ್ಟ್ ಮಾಡೋಣ. ಸೋ ನೀವ್ ಹೊಡಿಯಪ್ಪಿ. ನಾವು ಸೋಗಿ ಹೊಡೆಯಂಗಿಲ್ಲ. ನಾವು ಚಲೋ ಮಾಡಿ ನಾವು ಸಣ್ಣವರಿದ್ದ ಮಾಡ್ತಿದ್ವಿ. ಅದು ಇದನ್ನು ಮಾಡ್ತಿದ್ವಿ. ನಾನು ಹೇಳ್ತೀನಿ ಮಾಡ ಸೋಯ ನೀರೇ ಪಾಟೀಲ. ಸೆಕಿಗೆ ಗಾಳಿ ಆಡ್ಬೇಕಲ್ಲ. ಏ ಅಂಕಲ್ ಕಾಣ್ತೈತ್ರಿ. ಇಲ್ಲೋ ಈಗೆಲ್ಲ ಜೊಟ್ಟು ಬಿದ್ದವತ್ತಮ್ಮ. ಈಗ ಏನ್ ಕಾಣಂಗಿಲ್ಲ. ನೀವು ಕಾಣೋದು ಅಲ್ಲಿ ಹಾಫ್ ಚಡ್ಡ್ಯಾಗ ಬರ್ತೈತದ. ಬಾರಿ ಬಿಟ್ಟ ಬಿಡು ಸಣ್ಣ ಹಾಕೊಂಡ್ ಬಂದ್ಬಿಡ್ ನೋಡ್ಲೆ. ನಾಚಿನೇ ಇಲ್ಲ ನಿಮಗ. ನಮಸ್ಕಾರ ಎಲ್ಲಿ ಮಾಡುದು? ನಮಸ್ಕಾರ ಇಲ್ಲಿ ಮಾಡ್ರಿ. ಇದು ಏನು ಅಲ್ಲೋ ನೀ ಏನ್ ಮಾಡ್ತೀಯೋ ಎಲ್ಲ ಇವನು ಎಷ್ಟು ಏಜಿನವ್ರು ಅದಾರ ನಿಂದು? ಅಲ್ಲೋ ಹೀರೋ ಮೂವಿ ಶೂಟಿಂಗ್ ಅಲ್ಲ ಇದು? ಏನಿದು? ಇಲ್ಲ ಮೂವಿದಲ್ಲಿ ಹಂಗ ಮಾತಾಡೋದು. ಹಂಗ ಕಟ್ಟಿ ಮೇಲೆ ಮಾತಾಡ್ತೀವಲ್ಲ ಹಂಗಿವ್ರು. ಇದೇನಿದು ಸೋಫಾ ಕಟ್ಟಿನು? ಇದು ಹೆಸರು ಸೋಫಾ ಕಟ್ಟಿ ಮೇಲೆ ಪಂಚಾಯತಿ ಗಟ್ಟಿ. ಪಂಚಾಯತಿ ಮಾಡ್ತೀನಿ ನೀನು. ನೀವಿಬ್ರು ಹೆಂಗ್ರಿ ಭಾಳ ವರ್ಷ ಹುಟ್ಟದಾಗ ಅವ್ವ ಅಂತಂದಿವ್ ಅವ್ವ ಅಂತಂದ ಇಬ್ರು ಜೋಡಿ ಬಿಟ್ಟಿವಿ ಅಲ್ಲೇ. ಪಾಟೀಲ ಸುಳ್ಳು ಹಾಕೈತಿ. ಊಟದಾಗ ನಾ ಪಾಟೀಲ ಅಂದ, ಇವ ಇರ್ಪಾಕ್ಷಿ ಅಂದ. ಹಂಗ ಫ್ರೆಂಡ್ಸ್ ನಾವು. ಹೋಗಿದ್ರ ಫ್ರೆಂಡ್ಸ್. ನಿನಗಿಲ್ಲ ನೋ ಫ್ರೆಂಡ್ಸ್? ಅದಲ್ಲ ಇವ್ರು ಅದಾರ ನೋಡ್ರಿ. ನೋಡು ಅಲ್ಲ ಅವಂಗ ನೀವು ಅದಾರ ಫ್ರೆಂಡ್ಸ್ ಅದಾರಲ್ರಿ ಇವ್ರು ಪವನ್. ಏನು ದೊಡ್ಡವ್ರ ಜೊತೆ ಏನ್ ನೀನು ಹಿರೇತನ? ನಿಮ್ಮಪ್ಪ ನಿನಗೆ ಹೇಳ್ಕೊಟ್ಟಿಲ್ಲ ದೊಡ್ಡವ್ರ ಜೊತೆ ಏನು ಹಿರೇತನ ನಿಂದು? ಇವಂದು ರಿಕಾರ್ಡ್ ಐತಿ. 12 ಸೋಫಾ ಮುರ್ತಾನ. ಸೋಫಾ ಮುರಿದಿರಿ? ಕಬ್ಬಣ ಕಾಟ ಮುರ್ದ. ಮಳ್ಳಿ ಅಂತಿದ್ಲ ನಮ್ಮ ಮನ್ಯಾಗ. ಅಕ್ಕಿಗೆ ಕಾಲ ಎಷ್ಟಂತ ಕೇಳಿದ್ರೆ ಗೊತ್ತಾಕಿದ್ದಿಲ್ಲ. ಅದಕ್ಕೆ ಮುರಿದು ಬರ್ತಿದ್ದ. ಆಕಿ 3 ಅಂತಿದ್ಲ. ಮತ್ತ ಅದನ್ನ ನಮ್ದು ಲವ್ ಮ್ಯಾರೇಜ್ ಏನ್ ಇದು ರೀ? ನಮ್ದು ಇಲ್ಲೋ ಫ್ರೆಂಡ್ಶಿಪ್. ನಮ್ದು ಲವ್ ಮ್ಯಾರೇಜ್ ಆಗಲ್ಲ. ನಿಮ್ಮ ಹೆಂಡತಿ ಜೋಡಿ ನಮ್ ಹೆಂಡತಿ ಜೊತೆ ನಮ್ದು ಅದೊಂದು 900 ಇರ್ಲಿಲ್ಲ ಹೇಳ್ತಂತಡಿ. ಅವಾಗ ಆಗಿತ್ ನೋಡ್ ನಮ್ದು ಅರೇಂಜ್. ನಾವು ನಮ್ಮಪ್ಪ ನೋಡಿ ಬಂದ ನಾ ಮದುವೆ ನಮ್ದು. ನಾನು ನೀವು ಲವ್ ಲೆಟರ್ ಬರದ್ರ ಇವತ್ತು ಪಾರಿವಾಳ ಕಳಿಸಿದ್ರ ಪಾರಿವಾಳ ಬರುವೊಳಗೆ ಅಕ್ಕಿನ ಮಕ್ಕಳಿಗೆ ಏನ್ ಕೆರಿತನೋ ಪಡಿಲ್ಲ. ಇಸುಬಾಗೈತ್ ನನ್ನ ಕಾಲಿಗೆ. ಮತ್ತೆ ಎಷ್ಟು ಮಕ್ಕಳು ಅದಾರ? ತಡಿಯ ಪಾರಿವಾಳ ಕಳಿಸಿದ್ರ ಅದು ಬರಾಕ 3 1 2 ತಿಂಗಳು ಬೇಕದ ಬರಾಕ. ಹೊಳ್ಳಿ ಪಾರಿವಾಳಗ ಕಳಿಸೋದು. ಪಾರಿವಾಳದಾಗ ಕಳಿಸ್ತಿದ್ವಿ ನಾವು. ಮತ್ತಿದ್ರೆ ನಿಮ್ಮ ಮಕ್ಕಳ ಎಷ್ಟು ಮಕ್ಕಳನ್ನ ಪಾರಿವಾಳದಾಗ ಹೆಂಗ್ ಕಳಿಸ್ತೀವ? ಎಬ್ಬಿಡೋ ಏನ್ ಕೇಳ್ಬೇಕು? ನಿಮ್ಮ ಅಪ್ಪನಂಗ ಅದನ್ನ ನೋಡ್ಲಿ ನೀನು. ಎಬ್ಬಿಡ. ಹೌದಾ? ನಮ್ಮ ಅಪ್ಪ ಹೆಂಗ್ ಪರಿಚಯ ನಿಮ್ಗೆ? ನಿಮ್ಮಪ್ಪರ್ನ ಯಾರು ಪರಿಚಯ ಆಗಿಲ್ಲ. ಹಂಗ ನಾವ್ ಹಂಗ ಜ್ಯೂಸ್ ಕುಡಿಯಾಕ ಅಲ್ಲಿ ಸಿಕ್ಕಿರ್ತಿದ್ದ ನಿಮ್ಮಪ್ಪ. ಜ್ಯೂಸ್ ಕುಡಿತೀರ? ಜ್ಯೂಸ್ ಕುಡಿತಾ ನಿಮ್ಮಪ್ಪ? ಓ ಒಂದು ದಿವ್ಸ ಜ್ಯೂಸ್ನಾಗ ನೀರ ಮಿಕ್ಸ್ ಮಾಡಂಗಿಲ್ಲ ನಿಮ್ಮಪ್ಪ. ನೀರು ಮಿಕ್ಸ್ ಮಾಡ್ತಾರ? ನೀನು ಹಂಗ ಕುಡಿತೀವಿ ಜ್ಯೂಸ್? ನೋಡು ನಿಮ್ಮಪ್ಪ ಒಂದ್ ದಿವ್ಸ ಜ್ಯೂಸ್ ಕುಡ್ದು ತಾನ ಜ್ಯೂಸ್ ಕಕ್ಕಿದ್ದ. ರೂಮ್ ಮಾಡ್ತಿದ್ದ ನಿಮ್ಮಪ್ಪ. ನಿಮ್ಮಪ್ಪಂದು ಒಂದ್ ರೂಮ್ ಐತಿ ಗಟಾರ್ ಬಾಜು. ಬಿಡೋ ನೀ ಅವ್ರವ್ ನೋಡ್ತಾಳ. ಹೌದೌದು ಸಾವಿತ್ರಿ. ಅಲ್ಲ ನೀವು ಮುಂಜಾನೆ ವಾಕಿಂಗ್ ಎಲ್ಲ ಹೋಗ್ತಿರಲ್ಲ, ಅಲ್ಲಿ ನಗ್ತಿರೋದಕ್ಕೆ ನೀವು ಅದಾರು ನಗಬೇಕು. ಹೌದಾ? ವಾಕಿಂಗ್ ಹೋಗ್ಕೊಂತ ಯಾರು ಹೇಳ್ತಾರ? ನಗಬೇಕು. ನಗುನ್ಯಾಗ ಇರುದು ಫ್ರೀ ಮೆಡಿಸಿನ್. ಏನ್ ಅವನಿಗೆ ಮದುವೆ ಆಗಿಲ್ಲ. ಮದುವೆ ಆಗ್ಲಿ ನಿಮ್ಮವ್ವ ನಿಮ್ಮಪ್ಪ ನಗಕ್ ಬಿಡ್ತಾಳು? ಇಲ್ಲ ಇಲ್ಲ. ಮತ್ತ ಅವ ಎಲ್ಲ ಹುಟ್ಟಿ ಅಲ್ಲ ಇನ್ಮೇಲೆ ಹೆಂಗ್ ನಗ್ತಾರ? ಈಗ ಹೊಸದಾಗಿ ಬಜೆಟ್ ಬಂದತ್ತಲ್ಲ, ಬಂದೈತ. ಅದ್ರ ಬಗ್ಗೆ ನಿಮ್ದು ನಿರ್ಮಲಾ ನಮ್ಮ ಕ್ಲಾಸ್ಮೇಟು ತುರ್ಕಿದ್ ನೋಡ ಚಾಕು ಭಾರಿ ಸ್ಟ್ರಿಕ್ಟ್ ಅದಾಳ ಆಕಿ. ಹೆಣ್ಮಗಳಿಗೆ ನಿಮ್ಗೆ ಪರಿಚಯ ಅವ್ರ? ಅವ್ರಿಗೆ ನಾವು ಪರಿಚಯ ಇಲ್ಲ ಅಷ್ಟ.
ಪರಿಚಯ ಇದ್ರ ಗುದ್ದಿ ಟ್ಯಾಕ್ಸ್ ಕಡಿಮೆ ಮಾಡಿಸ್ತಿದ್ವಿ ನಾವು. ಹೌದು. ನಿಮ್ಗೆ ಏನು ಎಫೆಕ್ಟ್ ಏನಾಗುತ್ತೆ ಅದ್ರಲ್ಲಿಂದ? ಏನೋ ಎಫೆಕ್ಟ್ ಆಕತ್ತೋ ನಮಗೇನು ಎಫೆಕ್ಟ್ ಆಗ್ಬೇಕು? ನಾವ್ ಎಫೆಕ್ಟ್ ಮಾಡ್ತೀವಿ ಪಾಟೀಲ. ನಿಮ್ಮ ಸ್ಯಾಲರಿ ಎಷ್ಟೈತ್ರಿ? ಏನ್ ಹೆಣ್ಮಕ್ಳದು ಪಗಾರ ಕೇಳಬಾರ್ದು, ಹೆಣ್ಮಕ್ಳದು ವಯಸ್ಸು ಕೇಳಬಾರ್ದು, ಗಂಡ ಮಕ್ಳದು ಪಗಾರ ಕೇಳಬಾರ್ದು. ಅಂಕಲ್ ಆಗ್ಯಾವಲ್ಲ ಹೇಳು. ನಮ್ದು ನಡೀತೈತೆ, ನಮ್ದು ರೊಕ್ಕನೇ ಬರುವಲ್ತು, ಟ್ಯಾಕ್ಸೇ ಇಲ್ಲ. ನಾವು ಹೇಳು, ನಾವು ಗೌರ್ಮೆಂಟಿಗೆ ಪಗಾರ ಕೊಡ್ತೀವ ನಾವು. ಗೊತ್ತೈತಿಲ್ಲ ನಾವು ಸಣ್ಣದಾಗ ಒಂದು 30 ವರ್ಷ ಪಗಾರ ಸರ್ವಿಸ್ ನಮ್ದು ಆಗೈತೆ ನೋಡು. ಅದು ಗೌರ್ಮೆಂಟಿಗೆ ಹೆಂಗೆ ಕೊಡ್ತೀರಿ? ಹೆಂಗೆ ಕೊಡ್ತೀರಿ ನೀವು? ನಮ್ಮ ಪಗಾರ ಕೊಟ್ಟಂಗ ಅದಕ್ಕ. ಈಗ 15 ಲಕ್ಷ ಕೊಡಿದ್ರೆ ಎಷ್ಟು ಕೊಡ ಅಂತ ನಾವು ಗೌರ್ಮೆಂಟಿಗೆ? ಎಷ್ಟು ಕೊಡ್ತಿದ್ವಿ? 5 ಲಕ್ಷ. ಗೌರ್ಮೆಂಟಿಗೆ ನಾವ ಸ್ಯಾಲರಿ ಕೊಟ್ಟಂಗ ಆತಲ್ಲ ಮತ್ತ ಗೌರ್ಮೆಂಟ್ ಎಂಪ್ಲಾಯಿ ನಾವೆಲ್ಲ. ಯಸ್. ನಾ ಈಗ ಮತ್ತ ಇನ್ನೊಂದು ಮದುವೆ ಆಗ್ಬೇಕಂತ ಮಾಡಿನ ಪಟ್ಟಿಲ್ಲ. ನಾವು ಗೌರ್ಮೆಂಟ್ ಜಾಬ್ ಐತೆ ಅಂತ ಹೇಳಿ ಆಗ್ಬಿಟ್ರಿ ಹೆಂಗ ಅಂತೀನಿ. ಹಬ್ಬ ಬರತ್ತಲ್ರಿ ಈಗ ನಾಗರ ಪಂಚಮಿ. ನಾಗರ ಪಂಚಮಿ ಹೇಳು ಇನ್ನೊಂದ್ಸಲ ಅವನಿಗೆ. ನಾಗರ ಪಂಚಮಿ. ನಾವು ಸಣ್ಣರಿದ್ದಾಗಿನ ಪಂಚಮಿ ಮತ್ ಚೋಕ್ ಮಾಡ್ತಿದ್ರು, ಜಗ್ಗ ನಕಲಿ ಇವನಂತ್ರು. ಪಾಟೀಲ ಬಂದ ಅಂದ್ರ ನಕಲಿ ಬಂದಂಗ ಅಂಬಾ ಅಂದ್ರ ನಾವು ಅಪ್ಪ. ಒಂದ್ ಸಲ ಏನಾಗಿತ್ತು, ಏರಿ ಬಿಟ್ಟಿತ್ತು. ಎಲ್ಲೇ? ಇದು ಗುಡ್ಡ ಏರಿತ್ತು ಇವಂದು. ಅದ್ ಏರ್ದಾಗ ಅಲ್ಲೇ ಸಂಜೆ ಮಟ್ಟ ಆಕಳ ಜೊತೆ ಮಾತಾಡೋಣ. ಅದು ಅಂಬ ಅನ್ನೋದು, ಇದು ಅಪ್ಪ ಅನ್ನೋದು. ಮುಗಿಸೇ ಕಾಡಿಸ್ತಿದ್ವಿ ನಾವು. ಅದು ನಿಮ್ಮ ಅಪ್ಪ ಬಂದ ಅಂತ ಹೇಳಿ ಮತ್ತೆ ಇದು ಕೆರೆ ಮೇಲೆ ಅಡ್ಡಾಡ್ತಿದ್ರಂತ. ಮತ್ತ ಕೆರಿ ಒಳಗ ಹೋದ್ರೆ ಹೆಣನ ಹಾಕಿದ್ವಿ ಅಂತಾನಲ್ವಾ. ಹಂಗಲ್ಲದು ಒಂದು 987 ಇರ್ಬೇಕು. 87 ಎಲ್ಲಾರು ಊರ ಕೆರಿ ದಾಟಿ ಹೋಗಿ ಅಲ್ಲೊಂದು ಬೋರ್ ಮಾಡಿದ್ರು, ಅಲ್ಲಿಂದ ನೀರು ತರ್ತಿದ್ವಿ ನಾವು. ಅಷ್ಟು ಕಷ್ಟ ಪಡ್ತಿದ್ವಿ ಮಗನ. ಆದ್ರೆ ನೀವು ಅಲ್ಲಿದಕ್ಕೆ ಬೋರ್ ಮಾಡಿದ್ರಿ? ಬೋರ್ ಅಲ್ಲಿದಕ್ಕೆ ಮಾಡಿದ್ರಿ? ಕಷ್ಟ ಪಡೋದು ಯಾವಾಗ ಪಡ್ಬೇಕಲ್ಲೇ ನಿಮಗ? ಅದೇ ಇಲ್ಲ, ಅದ್ರ ಸಂಬಂಧ ತ್ರಾಸು. ಈಗಿನವೆಲ್ಲ ಬಡ 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 ನೆಲ ಹೊಡೆದ್ ತೆಗೆದು ಬಿಡ್ತಿದ್ರಿ. ಅವಾಗ ಕೆಬ್ಬರ್ತಿದ್ವಿ ಮಗನ ನಾವು. ನೆಲ ಗುದ್ದಿದ್ರೆ ನೀರು ಬರುದ್ ಫಿಕ್ಸ್ ಐತವ. ನೆಲ ಗುದ್ದಿ ಹಾಲು ತೆಗಿತಿದ್ವಿ ನೋಡಿ. ಮತ್ ಸಾಲಿಗೇನ ಬಾಳ ದೂರ ಇತ್ತಂತ. ಸಾಲಿ ಅನ್ನೋದು ದಿನ ಒಂದೊಂದು ಪ್ರವಾಸಕ್ಕೆ ಹೋದಾಗ ಜಂಬುನಾಗ ಹಾಕಿದ ನಮ್ಮಪ್ಪ ನಾವು ಓಡಾಟನ ಮಾಡ್ತೇವೆ ಅಂತ ಹೇಳಿ ಎತ್ತಿ ದಮ್ ಹತ್ತಿತ್ತು. ಅಷ್ಟು ದೂರ ಅದು ದಮ್ ಹತ್ತಿ ಅಲ್ಲಿಂದ ಇಳಿದು ಮತ್ ಕೆರಿ ದಾಟಿ ಬೋರ್ನಾಗ ನೀರು ಕುಡಿದು ಮತ್ ಮುಂದೆ ಹೋಗಿ ಒಂದು ಗುಡ್ಡ ಹತ್ತಿ ಇಳಿದು ಹೊಳ್ಳಿ ಬಂದು ಕೆರಿ ದಾಟಿ ಇತ್ತಾಗ ಸಾಲಿ ಅಟೆಂಡ್ ಆಗ್ತಿದ್ವಿ ನಾವು. ಅದು SLC ಪಾಸ್ ಆಗಕ್ಕಾಗಿಲ್ಲ ನೀವು? ಓದುದು ಯಾವಾಗ? ಓದುದು ಯಾವಾಗ? ಬರೇ ಟ್ರಾವೆಲಿಂಗ್ ಮಾಡಿವ್ ನಾವು. ಅಂಕಲ್ ನಿಮ್ದು ಗೌರ್ಮೆಂಟ್ ಜಾಬ್ ಇತ್ತಲ್ಲ, ನಿಮ್ದು ಕಷ್ಟ ಇರ್ಬೇಕಲ್ಲ ಬಾಳ. ರೈಲ್ವೆದಾಗಿದ್ವಿ ನಾವು. ವರ್ಷ ನಿಂದು ಎಷ್ಟೊಂದು ಇಸ್ವಿ? ನಂದು ಜಾಯ್ನಿಂಗ್ ನಾನು 20 ವರ್ಷ ಸರ್ವಿಸ್ ನೋಡಿ ಪಾಟಿಲ್ಲ. ಜಾಯ್ನಿಂಗ್ ನಂದು 1970. ಜಾಯ್ನಿಂಗ್ ಡೇಟ್ ಕೊಟ್ಟಿದ್ ಬೇರೆ, ಜಾಯ್ನಿಂಗ್ ಆಗಿದ್ದು ಬೇರೆ. ಕಷ್ಟ ಆಯ್ತಲ್ಲ ಬಾಳ ಕಷ್ಟ ಆಯ್ತು. ಇತ್ತು. ಮುಂಜಾನೆ 6ಕ್ಕೆ ಹೋಗುದು, ಪಂಚ ಹಾಕಿ 8 ಅಂದ್ರೆ ಬಂದ್ಬಿಡುದು ಮನೆಗೆ. ಮಗ ಬಂದು ಮನೆಗೆ 2 ತಾಸ 2 ತಾಸು ಹೋಗ ಬಾ ಮಗನ ಗೊತ್ತಾಕತಿ ನಿನಗ. ಗೊತ್ತಾ ಇಲ್ಲೋ? ಆಮೇಲೆ ನೋಡು ಮಗನ ಹಳಿ ಒಮ್ಮೆ ಕೆಟ್ಟಾಗ ಮಕ್ಕೊಂಡಾನೆವ ಹಿಂಗ. ನಾನ ಹಳಿ ಇವನ್ ಮೇಲೆ ಇವನ್ ಕೈ ಮೇಲೆ ತೋರಿಸಲು. ಪಾಟೀಲ ತೋರಿಸೋನಿಗೆ. ಅಂಕಲ್ ಕ್ಯಾಮ್ರಾ ತಡಿ ತೋರಿಸ್ತಾನ ಗುದ್ದವನಿಗೆ. ನೋಡ ಮೊದ್ಲ ಇವು ಮಣಿತಿದ್ದು. ಈಗ ನೋಡಿ ಇಷ್ಟ ಇಲ್ಲ ಮನಸ್ಸು ನೋಡ, ಇದ್ರ ಮೇಲೆ ಹಳಿ ಹಾಕಾವ್ ನೋಡು. ನಿಂದ್ರು ಹೋಗ ಕಿಚುಕು ಬುಕ್ಕು ಹತ್ತಿ ನಿಂತು ಬಿಡ್ತಿದ್ವು. ಅದು ಹಾಡು ಜೋಗಿ ಪಿಕ್ಚರ್ ಒಳಗೆ ಹಾಡಿತ್ತಲ್ಲ, ನನ್ ಸೊಸಿನ ಬರ್ತಿದ್ದದು. ಯಾವ್ದು? ರೈಲು ಎಲ್ಲೋ ನಡಕ ಅಂದಂಗ ಇನ್ನೂ ಹೇಳ ಅಂತಿದ್ದೆ. ಅದು ನೀ ಕೆಲಸ ಈಜಿ ಅಂದಲ್ವ ಮಗನ. ಅಲ್ಲ ಮನಿಗ್ ಬಂದು ಹೆಂಡತಿ ಜೊತೆ ಇದ್ದು ತೋರಿಸು. ಮುಂಜಾನಿಂದ ಸಂಜೆ ಮಟ್ಟ ಹೆಂಡತಿ ಜೊತೆ ಇರುದು ತಡ್ಕೊಂಡ 20 ವರ್ಷ. ಅದಾತ ಅವ್ರ ಆಂಟಿ ಹಂಗದಾರ ಬಿಡು. ಯಾವ ಬೆಟ್ಟಾಗಿಲ್ಲ ಆಕಿಗೆ ಅಂದ್ರೆ ನಿಮ್ ಮಗಳ ಬೆಟ್ಟ ಹೋಮ್ವರ್ಕ್ ಮಾಡಕ್ ಬಂದಾಗ ಒಂದು ಗುದ್ದಿದ್ಯಾ ಅಂದ್ರ ನಿಗರಬಾರ್ದು ನೀನು ಮಗನ. ಅಕ್ಕಿನೂ ಹಂಗಂದಿಲ್ಲ. ಕೈ ನೋಡ ಮುರಿದು ಅಕ್ಕಿ ಅಂತಾನು
ಅಕ್ಕಿ ಅಂತೇನಲ್ಲೇ ನಿಮ್ಮ ಅಕ್ಕಿ ಅಕ್ಕ ಅಕ್ಕಿ ಅಕ್ಕ ಅಲ್ಲಿಲ್ಲ ಅಂದ್ರ ನಿಮ್ಮ ಸೊಸೆ ಅಕ್ಕಿ ಏನೋ ಏನೋ ಅನ್ಯೋ ಏನ್ ಕೆರ ಅಲ್ಲಿಂದು ನಿಮ್ಮ ಮಗ ಏನ್ ಮಾಡಂತ ಗೊತ್ತ ನಿಮ್ಗೆ ನಮ್ಮ ಮಗ ಏನ್ ಮಾಡಂತಾನ ನನಗೆ ಗೊತ್ತೈತಲ್ಲೋ ಇಂಜಿನಿಯರಿಂಗ್ ಮಾಡಂತಿಲ್ರಿ ಅಂಕಲ್ ಬಂಕ್ ಕೊಡೋ ದಿನ ಬತ್ತಿ ಹೊಡಿತಾನ ಬತ್ತಿ ಬತ್ತಿ ಬಿಸಿನೆಸ್ ಶುರು ಮಾಡಿ ದೀಪ ಹಚ್ತಾನ ಸಂಸ್ಕಾರ ಬೆಳೆಸಿ ಬಿಡು ನೀನು ಹೊಡಿ ಬತ್ತಿ ನಿನಗೆ ಯಾರು ಬೇಡ ಅಂತಾರೆ ಅಲ್ಲಂಕಲ್ ಹುಡುಗರ ಜೊತೆ ಅಡ್ಡಾಡ್ತಾನ ಇವ್ರ ಮಗಳ ಜೊತೆ ಅಡ್ಡಾಡ್ತಾನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾನ ಅಣ್ಣ ತಂಗಿ ಪಾರ್ಕ್ ಹೋಗಿ ಏನ್ ಮಾಡಂತಾರ ಅಣ್ಣ ತಂಗಿ ಹೊಡೆದು ಬರ್ತಾರ ಅವರು ಕೆಲಸ ಫ್ರೀ ಕೆಲಸ ಮಾಡಿ ಬರ್ತಾರ ಅವ್ರ ಮಗಳು ಇವ್ ಬಾಯ ಗೋಬಿಡ ಅಂತಿದ್ಲ ಗೂಬಿ ಗೂಗಿ ಸಗಣಿ ಇಟ್ಟರ ಮಾಡಿ ಬಿಡು ಇವನ್ ಬಾಯಾಗ ಇವನಿಗೆ ಹೊಟ್ಟಿ ಉರಿ ಇವನ ಬಾಯಾಗ ಯಾವ ಗೂಗಿ ನೋಡವಲ್ಲ ಅಂತ ಕಾಗಿ ಇಟ್ಕೊಂಡ ಸಿನ್ನು ಕುರುಳಿ ಸೊಳ ಮಗನ ಅಂಕಲ್ ಆಂಟಿನ ಚಲೋ ಉಂಡಿ ಮಾಡಾರಂತಲ್ಲ ಈ ಸಲ ಮಗ ಹೆಂಗ ಮೂಗು ಇತ್ತಾಗ ಐತ್ ನೋಡ್ಲೆ ನಿಂದು ಆ ಮಗನ ಬಾರಿ ಬಿಡ್ಲೆ ಆಂಟಿ ಅವ್ರ ಅಂಟಿ ನೋಡಿ ಬಾರಿ ಅಂಟಿಯವ್ರ ಅಂಟಿ ನೋಡಂತ ಪಟ್ಟಿಲ್ಲ ನೀವು ಸಣ್ಣ ಹುಡ್ರದ ಇಸಿ ತಿನ್ನಂಗ ಮತ್ತೆ ಇಟ್ಟಿಟ್ಟು ಹೊಂದಿಲ್ಲ ನಾವು ಮುಗನೆ ಹಾಕೊಂತಿದ್ವಿ ಅದನ್ನ ಮುಗನೆ ಹಾಕೊಂಡು ಇಳಿಸ್ತಿದ್ವಿ ಹೊರಗೆ ಮತ್ತೆ ಇಷ್ಟ ಇರ್ತಾವ ಇಷ್ಟು ದ್ವಾಡ ಉಂಡಿ ಅಷ್ಟು ದೊಡ್ಡ ಉಂಡಿ ಉಂಡಿ ಯಾರ ಬಾಜು ಮನಿದವ್ರ ಕೇಳಿದ್ರ ಕದದ್ನ್ಯಾಗ ಹೊಕ್ಕಿದ್ದಿಲ್ಲ ಹೊರಗ ಅರ್ಧ ತಿಂತಿದ್ವಿ ಒಳಗ ಅರ್ಧ ತಿಂತಿದ್ವಿ ಮಾಡಿ ಕೊಡ್ತಿದ್ವಿ ಅದನ್ನ ಅಷ್ಟು ದೊಡ್ಡ ಉಂಡಿ ರಾತ್ರಿ ಉಂಡಿ ತಿನ್ನೋದು ಮುಂಜಾನೆ ಕುಂಡಿ ಬಡಿಯೋದು ಎಷ್ಟು ತಿಂದಿದ್ರಿ ದಿನ ಹೊರದಾಗ ಉಂಡಿ ಇಡ್ತಿದ್ವಿ ಎಷ್ಟನ್ನು ಲೆಕ್ಕನೇ ಇಲ್ಲಲೇ ಬಡಿಯೋರು ಹೆಣ ಹಾಕಿದ್ರಾಗ ಉಂಡಿ ಬಡಿಯೋರು ಅಲ್ಲೇ ಉಂಡಿ ಕಟ್ಟಿ ಹಾಕಂ ಹೇತುವಂತಿದ್ದ ಹಂಗ ತಿಂತಿದ್ವಿ ಸಾಜಾನು ಕೈ ಕಟ್ ಮಾಡ್ಯಾನ ನಾವು ಜೀವನ ಕಟ್ ಮಾಡಿವಿ ಉಂಡಿ ತಿಂದು ಚಕ್ಲಿ ಚಕ್ಲಿಗೆ ನಿಮ್ಮ ಅಪ್ಪ ಇಡ್ತಿದ್ದ ನೋಡ್ ಚಕ್ಲಿ ಓ ಲೇ ಅವನ್ನ ಬೇಕಂದ್ರ ಚಕಡಿ ಗಾಲಿ ಮಾಡ್ಬೋದಿತ್ತು ಅಷ್ಟು ಚಕ್ಲಿ ಬೆಕ್ಕಿನ ಆಟ ನಂಗ್ಯಾರ ಅವಾಗ ಹಿಂಗ ಎಣ್ಣೆ ಗಿಣ್ಣಿ ಹಿಂಗ್ ಸಿಕ್ತಿದ್ದಿಲ್ಲ ಪಾಮಾಯಿಲ್ ಅವೆಲ್ಲ ನೀರಾಗ ಕುದಿಸಿ ಕೊಡ್ತಿರು ಚಕ್ಲಿ ಹೌದಾ ಸೊಳ್ಳಿ ಬತ್ತೆಗಿವ್ ನೀವು ನಮ್ಮ ಚಕ್ರಾಗಿರ್ತಿದ್ವು ಹಂಗ ಮತ್ತಿದ್ರಿ ಅವಲಕ್ಕಿ ಅಲ್ಲ ಪೇಪರ್ ಅವಲಕ್ಕಿ ಅಲ್ಲ ಅವಲಕ್ಕಿ ಇರ್ತಿದ್ದಿಲ್ಲ ಅವಾಗೇನಾದ್ರು ಒಗ್ಗರಣೆ ಒಗ್ಗರಣೆ ಅನ್ನ ಚಕ್ಲಿ ಕಡುಬು ಇಂತ ದೊಡ್ಡ ಕಡುಬು ಇರ್ತಿತ್ತು ತಗೊಂಡು ಒಂದ್ 2 ಸಲ ನಮ್ಮನ್ನ ತಲೆ ಗುದ್ದಾಳದ್ರ ಕಡುಬು 3 ಮಂದಿ ಕೂಡಿ ಇದನ್ನ ಹಾಸ್ದಂಗ ಹಾಸ್ತಿದ್ರಿ ಹಿಂಗ ಹಾಳಿ ಏನದು ಚಾಪಿ ಹಾಸ್ದಂಗ ಹಾಸ್ ನಡಕಿಟ್ ಸುತ್ತಿದ್ರ ಅದನ್ನ ಹಬ್ಬ ಅವನಂಗ ಹೂರ್ಣ ಇಡ್ತಿದ್ರು ಅದನ್ನ ಹಬ್ಬ ಇಟ್ಟಂಗ ಹೂರ್ಣ ಇಟ್ಟು ಸುತ್ತಿ ಒಂದ್ ಹೆಬ್ಬ ಬಂದಿತ್ತಂತ ಅದ್ರ ಮೇಲೆ ಕುಂತ್ಬಿಟ್ಟ ನೀವ ಚಕ್ಕ ಇದನ್ನದು ಅವತ್ತು ಒಂದ್ ದಿವ್ಸ ಪಾಟೀಲಗ ಏರಿ ಬಿಟ್ಟತಿ ಇವನಿಗೆ ಹೂರ್ಣ ಇಡಾಕ್ ಹಚ್ಚಾರ ಇಲ್ಲೋ ಅದು ಇಲ್ಲ ಯಾರು ನೋಡಂಗಲ್ಲ ಸಣ್ಣ ಹುಡುಗರ ನಕ್ಷೆ ಸುಮ್ ಇನ್ನೊ ಪಾಟೀಲ ಇವ್ರ ತಮ್ಮ ಹಿಂಗ ಚಾಪಿ ಹಾಸ್ದಂಗ ಹಾಸಿದ್ದೆ ನಾನು ಇದು ಹಿಟ್ಟನ ನಡಕ ಹೂರ್ಣ ಅನ್ಕೊಂಡು ಹಬ್ಬನ ಇಟ್ಟು ಸುತ್ತಿ ಕರದು ತಿಂದು ಬಿಟ್ಟಿದ್ದ ಪಾಟೀಲ ಹೌದಾ 8 ದಿವಸ ಹಾಕ್ಯಾನ ನೀವು ವೆಜ್ ಅಲ್ರಿ ಅಂಕಲ್ ಮತ್ತೆ ಅದು ವೆಜ್ ಅಲ್ಲ ಮತ್ತೆ ಕಡುಬು ಅದು ವೆಜ್ಜು ಹಾವು ವೆಜ್ಜು ಅವಾಗ ಹಾವು ತಿಂದಿದ್ವಿ ನಾವು ಈಗ ಹಾವು ನಾನ್ ವೆಜ್ ಆಗ್ಯಾವು ಅವಾಗ ವೆಜ್ ಅವು ಒಂದ್ಸಲ ಏನಾಗಿತ್ತು ಯುಎಸ್ಗೆ ಹೋಗೋದಿತ್ತು ಬಡ ಬಡ ಜೋಕಾಲಿ ಕಟ್ಟಿ ಜಿಡ್ದು ಜೀಕಾ ಹೊಡೆದು ಸಿದ್ಧ ಯುಎಸ್ ಹಿಡ್ದಿದ್ವಿ ವಿಷ ಇಲ್ಲ ಏನೂ ಇಲ್ಲ ಏನಿಲ್ಲ ಅದಾದ್ಮೇಲೆ ಅಲ್ಲಿ ನೀರ್ನಾಗ ಸಮುದ್ರದಾಗ ಬಿದ್ದು ನಳದಾಗ ಹಾಸಿ ಬಂದಿದ್ವಿ ಹಂಗೋ ಪಾಟೀಲ ನಿನಗ್ ಗೊತ್ತಿಲ್ಲ ನೀನ್ ಮಾಡಿಲ್ಲಲ್ಲ ಅವನ್ನೆಲ್ಲ ಎಂತಿ ಸೆರಗ್ನಾಗ ಇದ್ರ ಮತ್ ಇವೆಲ್ಲ ಮಾಡ್ತೀನಿ ನೀನು ಅದ್ ಇನ್ನೊಂದ್ ಹೇಳೋ ಈಕಿ ಎಲಜಿ ಬತ್ತಿಗೆ ಎಳಜ್ ಜಿಬತ್ ಅಂತ ಹೊಡೆದಿದ್ವಿ ಯಾರು ಕ್ವೀನಿಗೆ ಅದಕ್ಕೆ ಬಗ್ಗಾಳಕಿ ಹಂಗ್ ಹೊಡೆದಿಲ್ಲೋ ಹಂಗೇನಿಲ್ಲ ಸತ್ತಾಳ ಅಂಕಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಷ್ಟು ಕೊಡ್ತೀನಿ ಈಗ ಬಂದಿದ್ರಿಗೆ ಏನ್ ಕೊಡ್ಬೇಕು ಮತ್ತಮ್ಮ ಏನ ಅಲಾಮಲ್ಲ ಅಪ್ಪ ಹೆಂಗದನ ಅಲ್ಲಂಗಲ್ ಬೇಸತ್ ನೋಡು ಕಣ್ಣು ಕೈ ಘನ ಗಟ್ಟದವ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಆಮೇಲೆ ಶೆರೆ ಹೊಡ್ರಿ ಶೆರೆ ಹೊಡ್ಯಾಕ ಹೇಳೋ ಅದೇನೋ ಶೆರೆ ಹೊಡಿ ಅಂತಾನ ಶೆರೆ ನೋಡ್ರಿ ಕಾಮೆಂಟ್ ಹೊಡ್ರಿ ಸಿಮೆಂಟ್ ಹೊಡ್ರಿ ಕಮೆಂಟ್ ಹೊಡ್ರಿ ಆಮೇಲೆ ಮಂಜು ಮೇಸ್ತ್ರಿ ಹೊಡ್ರಿ go